ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬೆಳಗಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ಕ್ಲೀನಿಂಗ್ ಮಾಡೋಕ್ಕೋಸ್ಕರ ನನ್ನ ಮಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂತಾರಲ್ವ, ಅದಕ್ಕೋಸ್ಕರ ಮನೆ ಎಲ್ಲ ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ವಿ. ಇವಾಗ ತಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆನೆ ಎದ್ದು ಟಿಫನ್ ಮಾಡೋಕ್ಕೆ ಅಂದ್ಬಿಟ್ಟು ಇಕ್ಕಿದ್ದೀನಿ. ಟಿಫನ್ ಆದಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ನನ್ನ ಮಗ ಮಾಲೆ ಹಾಕೊಳ್ಳೋದು ಸೋಮವಾರದ ಮೇಲೆ ಹಾಕೊಳ್ಳೋದು, ಅದಕ್ಕೋಸ್ಕರ ಒಂದು 4-5 ದಿವಸದ ಮುಂಚೆನೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ರೆ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಬೆಡ್ಶೀಟು ಎಲ್ಲ ಏನೇನು ನಾವು ಯೂಸ್ ಮಾಡ್ತೀವೋ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಮನೆಯೆಲ್ಲ ಒರೆಸಿ ಸ್ವಲ್ಪ ಗೋಡೆಗಳೆಲ್ಲ ಒರೆಸೋಣ ಅಂದ್ಬಿಟ್ಟು ಇದ್ವಿ. ಆದಷ್ಟು ಬೆಳಗ್ಗಿಂದ ಸಂಜೆವರೆಗೂ ಆಗುತ್ತೆ. ಕ್ಲೀನ್ ಮಾಡಬೇಕು. ಇವತ್ತು ಕ್ಲೀನಿಂಗ್ ಇತ್ತಲ್ವ, ಅದಕ್ಕೋಸ್ಕರ ಬೆಳಿಗ್ಗೆನೆ ಟಿಫನ್ ಆಗಿರತ್ತೆ. ಟಿಫನ್ ಮಾಡಿಕೊಂಡು ಟಿಫನ್ ತಿನ್ಕೊಂಡು ನನ್ನ ಮಗಳು ಕಾಲೇಜ್ಗೆ ಹೋದ್ಲು. ನಾವೆಲ್ಲ ಟಿಫನ್ ಆಯಿತು. ನನ್ನ ಯಜಮಾನ್ರು ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡಿದ್ರು. ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡ್ತೀವಿ ಅಂದರೆ ಫಸ್ಟ್ ಜಾಡೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ತೀವಿ. ಆಮೇಲೆ ಹೂವು ಎಲ್ಲ ನಾವೇನೇ ಡೆಕೋರೇಷನ್ ಹೂವು ಎಲ್ಲ ಇಕ್ಕಿರ್ತೀವ ಅದೆಲ್ಲ ತೆಗಿತೀವಿ. ಅದೆಲ್ಲ ಕ್ಲೀನ್ ಮಾಡಬೇಕು. ಫಸ್ಟ್ ಬಂದು ಸ್ಟೋರ್ ರೂಮ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀವಿ. ನಮ್ಗೆ ಅದೇ ಒಂದು ದೊಡ್ಡ ಕೆಲಸ. ನಮಗೆ ಸ್ಟೋರ್ ರೂಮಲ್ಲಿ ನಮಗೆ ಕಿಚನಲ್ಲಿ ಚಿಕ್ಕದಲ್ವ ಜಾಗ, ಅದಕ್ಕೋಸ್ಕರ ನಾವು ಕಿಚನಲ್ಲಿ ಏನು ಇಟ್ಕೊಳಕ್ಕಾಗಲ್ಲ. ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಮಾತ್ರ ಕಿಚನಲ್ಲಿ ಇಟ್ಕೊತೀವಿ. ಮಿಕ್ಕಿರೋದೆಲ್ಲ ಎಕ್ಸ್ಟ್ರಾ ಏನೇನು ಇಕ್ಕೊಬೇಕಾ ಪ್ಲೇಟ್ಸ್ ಮತ್ತು ಬೌಲ್ಸ್ ಅದೆಲ್ಲ ಆನಿಯನ್ಸ್ ಎಲ್ಲ ನಾವು ಶೋರೂಮಲ್ಲಿ ಇಟ್ಕೊಂಡಿದ್ದೀವಿ. ನಾವು ಇವಾಗ ಇವತ್ತು ಕ್ಲೀನ್ ಮಾಡಿರ್ತೀವಿ, ಇನ್ನೊಂದು ವಾರ ಆಗ್ತಾ ಇದ್ದಂಗೆ ತುಂಬ ಮೆಸ್ಸಿ ಆಗೋಗಿರತ್ತೆ. ಅದಕ್ಕೋಸ್ಕರ ಮೊನ್ನೆ ನಾವು ಕಾರ್ತಿಕ್ ಮಾಸದಲ್ಲಿ ನಾವು ಕ್ಲೀನ್ ಮಾಡಿರೋದು. 1 ಮಂತ್ ಆಯ್ತಾ ಅನ್ಸತ್ತೆ, ಇನ್ನ 1 ಮಂತ್ ಆಯ್ತಾ ಇಲ್ವಾ, ಅವಾಗೆ ಕ್ಲೀನ್ ಮಾಡಿ ನಾವು ಕಾರ್ತಿಕ್ ಮಾಸ ಪೂಜೆ ಮಾಡಿರೋ ಲಾಸ್ಟ್ ಚಿಕ್ಕ ದೀಪಾವಳಿ ಮಾಡಿರೋದು ನಾವು. ಇವಾಗ ಇನ್ನ 1 ಮಂತ್ ಆಯ್ತು ಅನ್ಸತ್ತೆ. ಇವಾಗ ತಿರ್ಗಾ ಕ್ಲೀನ್ ಮಾಡ್ತಾ ಇದ್ವಿ. ಎಷ್ಟು ಅಂದ್ರೆ ಧೂಳು, ತುಂಬಾ ಧೂಳು. ನಮ್ದು ಆಚೆ ಕಡೆ ಮಣ್ಣು ರೋಡ್ ಇರತ್ತಲ್ವಾ, ಅದಕ್ಕೋಸ್ಕರ ತುಂಬಾ ಧೂಳಿರತ್ತೆ. ಎಲ್ಲ ಒರೆಸಿ ಎಲ್ಲ ಕ್ಲೀನಾಗಿ ಎಲ್ಲ ಕಸ ಗುಡಿಸಿ ಎಲ್ಲ ಒರೆಸ್ಬೇಕು. ಎಲ್ಲ ಸೇರ್ಕೊಂಡು ಕ್ಲೀನ್ ಮಾಡ್ತಾ ಇದೀವಿ. ನಮ್ಮ ಯಜಮಾನ್ರು ಶಾಪ್ಗೆ ಹೋದ್ರು, ನನ್ನ ಮಗ ಶಾಪ್ಗೆ ಹೋಗೋನೆ, ನನ್ನ ಮಗಳು ಕಾಲೇಜ್ಗೆ ಹೋಗೋಳೆ. ಆದಷ್ಟು ಸ್ವಲ್ಪ ಫಾಸ್ಟ್ ಮೂಮೆಂಟ್ಸಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ಬೋರ್ ಆಗಬಾರ್ದು ಅಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಹುಡುಗನ್ ಕರ್ಕೊಂಡಿದ್ದೀವಿ. ಸ್ವಲ್ಪ ಗೋಡೆ ಒರ್ಸೋಕ್ಕೆ, ಸ್ವಲ್ಪ ಮೇಲೆ ಹತ್ತು ಗೋಡೆ ಒರ್ಸಕ್ಕಂತೂ ಆಗಲ್ಲ, ಫ್ಯಾನ್ಗಳೆಲ್ಲ ಒರ್ಸಕ್ಕಾಗಲ್ಲ. ಅದಕ್ಕೋಸ್ಕರ ಹುಡುಗನ್ ಕರ್ಕೊಂಬಂದು ಎಲ್ಲ ಗೋಡೆ ಎಲ್ಲ ಒರೆಸ್ತಾ ಇದೀವಿ. ನಾವು ಮೊನ್ನೆ ದೀಪ ಅಂದರೆ ಚಿಕ್ಕ ದೀಪಾವಳಿ ದೀಪೋತ್ಸವ ಮಾಡಿದ್ವಲ್ವ, ತುಂಬ ಎಲ್ಲ ಮಸಿ ಆಗೋಗಿತ್ತು, ಅಂದರೆ ತುಂಬ ಕಪ್ಪಗಾಗೋಗಿತ್ತು. ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನಾಗಿ ಒರೆಸೋಣ ಅಂದ್ಬಿಟ್ಟು ಫಸ್ಟು ರೂಮ್ ಒರೆಸ್ತಾ ಇದ್ರು. ನಾವು ಸ್ಟೋರ್ ರೂಮ್ ಕ್ಲೀನ್ ಮಾಡ್ತಾ ಇದ್ವಿ. ಅದರಲ್ಲಿ ಅಲ್ಲಿ ನೋಡ್ಕೊತಾ ಇದ್ದೆ, ಇಲ್ಲಿ ನೋಡ್ಕೊತಾ ಇದ್ದೆ. ಆದಷ್ಟು ಇವತ್ತು ಫುಲ್ಲು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಎಷ್ಟು ನಾವು ಗೋಡೆ ಒರೆಸ್ತಾ ಇದ್ರೆ ಮಸಿ ಇರಲ್ವಾ, ಆ ಥರ ಬರ್ತಾ ಇತ್ತು. ಇನ್ನ ಒಂದು 15 ದಿವಸ ತಿರ್ಗಾ ನೀವು ಓಪನ್ ಮಾಡಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ತಿರ್ಗಾ ಧೂಳು ಇದ್ದೇ ಇರತ್ತೆ. ನಮ್ಮ ಮನೇಲಿ ಎಷ್ಟೇ ಇವತ್ತೆಲ್ಲ ಒರೆಸಿ ನಾಳೆಗೆಲ್ಲ ಧೂಳಿರತ್ತೆ, ಹಂಗಿರತ್ತೆ. ಆದಷ್ಟು ಮನೆ ಅಂದಮೇಲೆ ಕ್ಲೀನ್ ಇರಬೇಕಲ್ವ, ಎಲ್ಲ ಕ್ಲೀನ್ ಮಾಡ್ಕೊಬೇಕು. ನಾನು ಇವತ್ತು ಸೋಕೇಸ್ ಒಳಗಡೆ ಏನು ಕ್ಲೀನ್ ಮಾಡ್ತಾ ಇಲ್ಲ, ಆಚೆ ಕಡೆ ಎಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಎಲ್ಲ ಎತ್ಕೊಂಡು ಬಂದು ದಿವಾನದ ಮೇಲೆ ಹಾಕ್ಬಿಟ್ಟಿದ್ದೀನಿ. ಯಾಕಂದ್ರೆ ಕೆಳಗಡೆ ಇನ್ನ ಸೋಪ್ ಹಾಕಿ ನಾರಾಕಿ ಉಜ್ಬೇಕು. ನಮ್ದು ಬಿಳಿ ಕಲರ್ ಮಾರ್ಬಲ್ ಅಲ್ವಾ, ಅದಕ್ಕೋಸ್ಕರ ಒಬ್ರು ಅದೇ ಸೊಪ್ಪಿನ ಪುಡಿ ಹಾಕೊಂಡು ಉಜ್ಕೊಂಬಂದ್ರೆ ಒಬ್ರು ಒರೆಸ್ಕೊಂಬರ್ತೀವಿ. ಅದರಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸ 3 ಜನ ಮಾಡ್ತಾ ಇದ್ದೀವಿ. ನಾನು ಸೋಕೇಸ್ ಎಲ್ಲ ಒರೆಸ್ಕೊಂತ ಟಿವಿ ಹತ್ರ ಎಲ್ಲ ಒರೆಸ್ಕೊತಾ ಇದ್ದೆ. ಅಲ್ಲೂ ತುಂಬಾ ಎಲ್ಲ ಧೂಳು, ಇನ್ನೇನಿಲ್ಲ, ಧೂಳಾಗಿತ್ತು ಮತ್ತೆ ಮಸಿ ಇತ್ತು. ಎಲ್ಲ ಆದಷ್ಟು ಒಂದ್ ಕಡೆಯಿಂದ ಒರೆಸ್ಕೊಂಬ ಟಿವಿ ಸ್ಟ್ಯಾಂಡ್ ಆಯ್ತು. ಇವಾಗ ಡೈನಿಂಗ್ ಟೇಬಲ್ ಹತ್ರ ಒರೆಸ್ತಾ ಇದೀವಿ. ಸ್ಟೋರ್ ರೂಮಲ್ಲಿ 1-2 ಅಲ್ಲಿ ಇರತ್ತೆ. ನನಗೆ ಭಯ, ಒಂದೊಂದ್ ಕಡೆ ಹೋಗಕ್ಕೆ ಭಯ ಆಗುತ್ತೆ. ಅಲ್ಲಿ ಇದ್ರೆ ಕಡೆ ಹೋಗಕ್ಕೆ ಹೋಗಲ್ಲ. ಆದಷ್ಟು ಎಲ್ಲ ಸೋಪ್ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬರ್ತಾ ಇದೀವಿ. ಇನ್ನ ನಾವು ಮಾಡಿ ಮೇಲೆ ಹೋಗಿ ಟೆರೆಸ್ ಮೇಲೆ ಅಲ್ಲಿ ರೂಮ್ ಕ್ಲೀನ್ ಮಾಡಬೇಕು. ಇನ್ನ ಬಟ್ಟೆ ಒಗಿಬೇಕು. ಎಲ್ಲ ಬೆಳಿಗ್ಗೆನೆ ಎಲ್ಲ ಮ್ಯಾಟ್ ಎಲ್ಲ ತೆಗ್ದಿದೀವಿ, ಸೋಫಾ ಕವರ್ಸ್ ಎಲ್ಲ ತೆಗ್ದಿದೀವಿ. ಎಲ್ಲ ಅದು ಒಗಿಬೇಕು. ನಮ್ಮ ಮನೇಲಿ ಏನೇನು ನಾವು ಕಂಬಳಿ ಎಲ್ಲ ಯೂಸ್ ಮಾಡಿರ್ತೀವೋ ಅದೆಲ್ಲ ಒಗಿಬೇಕು. ಅದಕ್ಕೋಸ್ಕರ ಫಸ್ಟು ಇವಾಗ ಹಾಲಲ್ಲಿ ಕಿಚನಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಟೆರೆಸ್ ಮೇಲೆ ಹೋಗಿರ್ತೀವಲ್ಲ, ಅವಾಗ ಸುಸ್ತಾಗಿ ಬಂದು ಆರಾಮಾಗಿ ಫ್ರೆಶ್ ಅಪ್ ಆಗ್ಬೋದು. ಬಟ್ಟೆ ತೇವ ಆದ್ರೆ ತಿರ್ಗಾ ನಾವು ಕೆಳಗಡೆ ಬಂದ್ರೆ ಕ್ಲೀನ್ ಮಾಡಕ್ಕಂತೂ ಆಗಲ್ಲ, ಸಾಕಾಗೋಗುತ್ತೆ. ನಮ್ದು ಕಂಬಳಿ ಅಂತೂ ನಾವು ಡ್ರೈ ಕ್ಲೀನಿಂಗ್ ಕೊಡ್ಬೇಕು. ಡ್ರೈ ಕ್ಲೀನಿಂಗ್ ಕೊಟ್ಟು ತರೋಷ್ಟೊತ್ತಿಗೆ 1 ವಾರ ಆಗುತ್ತೆ. ಅದಕ್ಕೋಸ್ಕರ
ನಾವೇ ಒಗ್ದಾಕ್ಬಿಡ್ತೀವಿ, ಕ್ಲೀನ್ ಆಗಿ ಒಗಿತೀವಿ ನಾವೂನು. ಎಲ್ಲ ಆದಷ್ಟು ಕ್ಲೀನ್ ಮಾಡೋಣ ಅನ್ಬಿಟ್ಟು ಮ್ಯಾಟ್ ಅಂತೂ ತುಂಬಾ ಇತ್ತು, ಒಗಿಬೇಕಾಗಿತ್ತು. ಆದಷ್ಟು ನಾವು ಕ್ಲೀನ್ ಮಾಡ್ತಾ ಇದೀವಿ. ಮಧ್ಯಾಹ್ನಕ್ಕೆ ಅಡಿಗೆ ಮಾಡಿದ್ದೆ, ಮೊಳಕೆ ಹುಳ್ಳಿಕಾಳು ಸಾರು ಮಾಡಿದ್ದೆ. ನಮ್ಮ ಯಜಮಾನ್ರೆಲ್ಲ ಬಂದು ಊಟ ಮಾಡ್ಕೊಂಡು ಹೋದ್ರು. ಎಲ್ಲಾರ್ದು ಊಟ ಆಯ್ತು. ಊಟ ಆದ್ಮೇಲೆ ಮಿಕ್ಕಿರೋ ಕೆಲಸ ಮಾಡ್ಕೊಂತಾ ಇದೀವಿ. ನಮ್ಮ ಮನೇಲಿ ಪೂಜೆ ಮಾಡ್ಬೇಕು ಅಂದ್ರೆ ಕ್ಲೀನ್ ಮಾಡ್ಬಿಟ್ಟು ಮಾಡಿದ್ರೇನೆ ನಮ್ಗೆ ಪೂಜೆ ಮಾಡೋದು ಅಷ್ಟೇ, ಹಬ್ಬ ಮಾಡೋದು ಎಲ್ಲ ಅಷ್ಟೇ. ಮುಂಚೆಯಿಂದಾನು ನಾವು ಈ ತರಾನೇ ನಡ್ಕೊಂಡ್ ಬಂದಿರೋದು. ಕ್ಲೀನ್ ಮಾಡಿದ್ರೇನೆ ನಮ್ಗೆ ಹಬ್ಬ ಮಾಡ್ದಂಗ್ ಆಗೋದು. ಹಂಗೆ ಮಾಡಿದ್ರೆ ಅಂತೂ ನಾವು ಹಬ್ಬ ಮಾಡ್ದಂಗೆ ಇರಲ್ಲ. ಆದಷ್ಟು ನಾವು ಕ್ಲೀನ್ ಆಗಿ ಇಟ್ಕೊಬೇಕು ಅನ್ನೋದು ನಮ್ಗೆ. ಎಷ್ಟೇ ಕ್ಲೀನ್ ಆಗಿ ಇಟ್ಕೊಂತೀವಿ ಅಂದ್ರೂ ಒಂದ್ 4-5 ದಿವಸಕ್ಕೆಲ್ಲ ತುಂಬಾ ಮೆಸ್ಸಿ ಆಗಿರತ್ತಲ್ವಾ, ನಮ್ಗೆ ಒಂಥರ ಬೇಜಾರಾಗ್ತಾ ಇರತ್ತೆ. ಯಾರನ್ನ ನೆಂಟ್ರು ಬಂದ್ರು ಅಷ್ಟೇ ನಮ್ಗೆ ಬೇಜಾರಾಗ್ತಾ ಇರತ್ತೆ. ನನ್ ಮಗ ಬಂದು ಊಟ ಮಾಡ್ತಾ ಇದ್ದ. ನಾನು ಅಷ್ಟೊತ್ತಿಗೆ ಸ್ವಲ್ಪ ಕ್ಲೀನಿಂಗ್ ಮುಗ್ದಿತ್ತಲ್ವಾ, ನಾನು ನೈಟೇ ಹಾಲಿನ ಕೆನೆ ಎಲ್ಲ ತೆಗ್ದು ಸ್ಟೋರ್ ಮಾಡಿ ಇಕ್ಕಿರ್ತೀನಿ, ಫ್ರಿಜ್ಜಲ್ಲಿ ಐಸಲ್ಲಿ ಇಕ್ಕಿರ್ತೀನಿ. ನಾವು ನೈಟ್ ಟೈಮಲ್ಲಿ ತುಂಬೋಗಿತ್ತು, ಈಚೆ ಕಡೆ ಇಕ್ಕಿ ಇವಾಗ ಅದು ಐಸ್ ಎಲ್ಲ ಹೋಗಿತ್ತು. ಇವಾಗ ಮಿಕ್ಸಿಗೆ ಹಾಕೊಂಡ್ಬಿಡೋಣ, ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ರಲ್ವಾ, ಅದ್ರ ಜೊತೆ ಇದು ಕ್ಲೀನಾಗಿ ವಾಶ್ ಆಗಿ ಹೋಗುತ್ತೆ ಅಂದ್ಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಹಾಲಿನ ಕೆನೆ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ತಾ ಇದ್ದೆ. ಮಿನಿಮಮ್ ಒಂದು 2 ಮಂತ್ಸ್ಗೆ ಒಂದ್ಸಲ ಮಾಡ್ಕೊತೀನಿ. ಒಂದು 3/4 kg ತುಪ್ಪ ಅಷ್ಟು ಬರುತ್ತೆ, ಒಂದೊಂದ್ಸಲ 1 kgನೂ ಬರುತ್ತೆ, ಆ ಥರ ಇರುತ್ತೆ. ಒಂದೊಂದ್ಸಲ ಕಮ್ಮಿನೂ ಬರುತ್ತೆ. ನಾವು ಹೆಂಗ್ ಹಾಲು ತಗೊಂತೀವೋ ಅದ್ರ ಮೇಲೆ ನಮ್ಗೆ ತುಪ್ಪ ಸ್ಟೋರ್ ಆಗುತ್ತೆ ಅಷ್ಟೇ. ಇವಾಗ ನಾನು ಮಿಕ್ಸಿಗೆ ಹಾಕೊಂಡು ಆದಷ್ಟು ಸ್ವಲ್ಪ ನೀರು ಜಾಸ್ತಿ ಹಾಕೊಂಡ್ರೆ ಬೆಣ್ಣೆ ಬೇಗ ತೆಗಿಬೋದು. ಇವಾಗ ನೋಡಿ, ಇದು ನಾನು ಬೆಣ್ಣೆ ತೆಗ್ದಿದೀವಿ. ಇವಾಗ ನಾನು ಅದು ನೀರೆಲ್ಲ ಚೆಲ್ಬೇಕು. ಸ್ವಲ್ಪ ನೀರ್ ಜಾಸ್ತಿ ಹಾಕೊಂಡ್ಬಿಟ್ರೆ ಅದ್ರಲ್ಲಿ ಹಾಲು ಇರತ್ತಲ್ವಾ, ಅದೆಲ್ಲ ವಾಪಸ್ ಹೊಟ್ಟೋಗುತ್ತೆ. ಎಲ್ಲ ಮಿಕ್ಸಿಗೆ ಹಾಕೊಂಡಿರೋದಾಗೈತೆ. ಇವಾಗ ನಾನು ಹಾಲು ನೀರು ಎಲ್ಲ ತೆಗ್ದ್ಬಿಟ್ಟು ಬೆಣ್ಣೆ ತೆಗ್ದು ಇನ್ನೇನು ಸ್ಟವ್ ಮೇಲೆ ಇಕ್ಕಿದ್ರೆ ಅದು ಕಮ್ಮಿ ಉರಿಯಲ್ಲಿರುವಾಗ ನಾವು ಹೋಗಿ ಮಿಕ್ಕಿರೋ ಕೆಲಸ ಮಾಡ್ಕೊಬೋದು. ನೀವು ಆರಾಮಾಗೆ ತುಪ್ಪ ಮಾಡ್ಕೊಬೋದು ಈಸಿಯಾಗಿ. ಯಾಕಂದ್ರೆ ಹಾಲಿನ ಕೆನೆ ತೆಗ್ದು ಐಸಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಫ್ರಿಡ್ಜ್ ಕೆಳಗಡೆ ಮಾತ್ರ ಸ್ಟೋರ್ ಮಾಡ್ಕೊಳಕ್ ಹೋಗ್ಬೇಡಿ. ಇದು ಒಂದು ಟಿಪ್ಸ್ ಅನ್ನು ಹೇಳ್ತಾ ಇದ್ದೀನಿ. ನಾವೇ ತುಪ್ಪ ಮಾಡ್ಕೊಂಡು ನಾವೇ ತಿಂದ್ರೆ ಎಷ್ಟು ಚೆನ್ನಾಗಿರತ್ತೆ. ಅದು ಫ್ಲೇವರು ತುಂಬಾ ಚೆನ್ನಾಗಿರತ್ತೆ ತುಪ್ಪದ್ದು. ಎಷ್ಟು ಏನಂದ್ರೆ ಅದಕ್ಕೆ ಸ್ವಲ್ಪ ಮೆಂತ್ಯ ಮತ್ತೆ ಉಪ್ಪು ಹಾಕೊಂಡು ಅರ್ಶಿನ ಹಾಕೊಂಡು ತುಪ್ಪ ಕಾಯಿಸ್ತೀವಲ್ವಾ, ಆ ಫ್ಲೇವರ್ ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿರತ್ತೆ. ಅದ್ರಲ್ಲಿ ಸ್ವಲ್ಪ ವಿಳ್ಯದೆಲೆ ಹಾಕ್ಬಿಟ್ಟು ಅದು ವಿಳ್ಯದೆಲೆನೂ ತಿನ್ಬೋದು, ಚೆನ್ನಾಗಿರತ್ತೆ. ನಾವು ಮಾಡಿ ನಾವು ತಿನ್ನೋದೇ ಒಂಥರ ಖುಷಿ ಇರತ್ತೆ. ನೆಂಟ್ರು ಬರುವಾಗ ಖಾಲಿ ಆಗಿದ್ರೆ ಮಾತ್ರ ನಾವು ಎಕ್ಸ್ಟ್ರಾ ತಗೊಂಬರ್ತೀವಿ ಅಷ್ಟೇ, ನಾವು ತುಪ್ಪ ಮಾತ್ರ. ನಾವು ಇಲ್ಲಾಂದ್ರೆ ನಮ್ಗೆ ಇವಾಗ ನಾನು ಇನ್ನ ಅರ್ಧ ಬಾಕ್ಸ್ ಇತ್ತು ತುಪ್ಪ, ಇವಾಗ ಅವಾಗ್ಲೇ ಮಿಕ್ಸಿಗೆ ಹಾಕಿ ತೆಗಿತಾ ಇದ್ದೆ. ಸ್ವಲ್ಪ ಈ ನಡುವೆ ಸ್ವಲ್ಪ ತುಪ್ಪ ತಿನ್ನೋದು ಎಲ್ಲರೂ ಕಮ್ಮಿ ಮಾಡವ್ರೆ, ಹಂಗೆ ಇತ್ತು. ಅದಕ್ಕೋಸ್ಕರ ಇವಾಗ ತಿರ್ಗಾ ನಾನು ಸ್ಟೋರ್ ಮಾಡಕ್ಕಾಗಲ್ಲ, ಇದು ತೆಗ್ದು ನಾನು ಮಿಕ್ಸಿಗೆ ಹಾಕಿಲ್ಲ ಅಂದ್ರೆ ಇನ್ನೂ ಒಂದ್ ಬಾಕ್ಸ್ ಆಗುತ್ತೆ ಅನ್ಬಿಟ್ಟು ನಾನು ಇವಾಗ ಮಿಕ್ಸಿಗೆ ಹಾಕೊಂಡು ಮಾಡ್ಕೊತಾ ಇದ್ದೀನಿ. ನೀವು ಮಾಡ್ಕೊಳ್ಳಿ ಆರಾಮಾಗಿ. ನೀವು ಹಾಲಿನ ಕೆನೆ ಹಾಲ್ಗೆ ಹಾಕೊಳೋ ಬದಲು ತೆಗ್ದಿಕ್ಕೊಂಡ್ರೆ ಒಂದ್ ಬಾಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಫ್ರಿಜ್ಜಿಂದ ತೆಗ್ದು ಒಂದ್ ನೈಟಲ್ಲಿ ಫ್ರಿಜ್ಜಿಂದ ತೆಗ್ದ್ಬಿಟ್ಟು ಇಟ್ಕೊಂಡು ಮಾರನೇ ದಿವಸ 4 ಗಂಟೆ ಹಂಗೆ ಮಿಕ್ಸಿಗೆ ಹಾಕೊಳ್ಳಿ. ಬೆಳಿಗ್ಗೆನೆ ಹಾಕೊಳಕ್ ಹೋಗ್ಬೇಡಿ. ಬೆಣ್ಣೆ ಮಾತ್ರ ಬರಲ್ಲ. ನೀವು 4 ಗಂಟೆ ಮೇಲೆ ಹಾಕೊಂಡ್ರೇನೆ ಅದು ಬೆಣ್ಣೆ ಬರೋದು. ಸ್ವಲ್ಪ ನೀರ್ ಚೆನ್ನಾಗಿ ಹಾಕೊಂಡು ಮಿಕ್ಸಿಗೆ ಹಾಕೊಂಡು ಹಾಲಿನ ಕ್ಲೀನಾಗಿ ತೆಗ್ದ್ಬಿಟ್ಟು ಆರಾಮಾಗಿ ಸ್ಟವ್ ಮೇಲೆ ಇಟ್ಕೊಂಡ್ರೆ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದೈತೆ. ಸ್ಟವ್ ಮೇಲೆ ಇಟ್ಕೊಂಡ್ರೆ ತುಪ್ಪ ಆಗತ್ತೆ. ಹೆಂಗೋ ಪಾತ್ರೆ ಎಲ್ಲ ಪಾತ್ರೆ ಉಜ್ತಾ ಇದ್ರು, ಅದ್ರ ಜೊತೆ ಇದು ಆಗೋಗುತ್ತೆ ಅನ್ಬಿಟ್ಟು ತುಪ್ಪ ನೋಡಿ ಕಾಯಿಸ್ಕೊಂಡಿರೋದಾಗೈತೆ. ಇದಕ್ಕೆ ಸ್ವಲ್ಪ ಮೆಂತ್ಯ ಉಪ್ಪು ಅರ್ಶಿನ ಹಾಕೊಂಡಿದ್ದೀನಿ. ಬೇಕಾದ್ರೆ ನಿಮ್ಮ ಹತ್ರ ವಿಲೇದಲ್ಲಿ ಇದ್ರೆ ಅದು ಹಾಕೊಬೋದು, ಫ್ಲೇವರ್ ಚೆನ್ನಾಗಿರತ್ತೆ. ಮಾಡಿ ಮೇಲೆ ರೂಮ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರೆಲ್ಲ ತೆಗ್ದವ್ರೆ, ಎಲ್ಲ ಕ್ಲೀನ್ ಮಾಡಬೇಕು. ನಾನಿವಾಗ ಸ್ವಲ್ಪ ಎಲ್ಲ ರೂಮ್ ಎಲ್ಲ ಥರ ಎಲ್ಲ ತೆಗ್ದವ್ರೆ. ಇವಾಗೆಲ್ಲ ಕ್ಲೀನ್ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮನೇಲಿ ಮ್ಯಾಟ್ ಇವಾಗ ನೀರ್ ಹಾಕಿ ಸೋಪಿನ ಪುಡಿ ಹಾಕಿ ಒಗಿತಾ ಇದೀವಿ. ನಾವು ಅಷ್ಟೇ ಒಗಿಯೋದು, ಇನ್ನೇನು ಮಾಡಲ್ಲ. ಡ್ರೈ ಕ್ಲೀನಿಂಗ್ ಕೊಡಕ್ಕೂ ಹೋಗಲ್ಲ, ಏನಿಲ್ಲ, ನಾವೇ ಒಗ್ಕೊಂತೀವಿ. ಆಮೇಲೆ ಬ್ಲ್ಯಾಂಕೆಟ್ಸ್ ಅಷ್ಟೇ. ನಮ್ದು ದೊಡ್ಡ ಸೈಜ್ ಬ್ಲ್ಯಾಂಕೆಟ್, ಎತ್ತಕ್ಕೆ ಆಗಲ್ಲ. ನಾವು ಮಡ್ಚೋದೇ ಒಂದು ಕಷ್ಟ. ಅದಕ್ಕೂ ಸೋಪಿನ ಪುಡಿ ಹಾಕಿ ಒಗಿತಾ ಇದ್ವಿ ಕೈಯಲ್ಲಿ. ಮಿಕ್ಕಿರೋದೆಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೆ. ಅದು ಸ್ವಲ್ಪ ಧೂಳಾಗಿದ್ದು ವಾಷಿಂಗ್ ಮಿಷಿನ್ ಎಲ್ಲ, ಅದು ಸ್ವಲ್ಪ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ವಾಷಿಂಗ್ ಮಿಷಿನ್ದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಟೆರೆಸ್ ಅಷ್ಟೇ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಟೆರೆಸ್ ಎಲ್ಲ ಸ್ವಲ್ಪ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಬೇಕು. ಒಂದಷ್ಟು ಮ್ಯಾಟ್ ಒಗ್ದಾಕಿದ್ದೀವಿ. ಬ್ಲ್ಯಾಂಕೆಟ್ಸ್ ಎಲ್ಲ ಸ್ವಲ್ಪ ನೆನೆಸಿದ್ದೀವಿ. ಸೋಫಾ ಕವರ್ಸ್ ಎಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೆ.
ಇನ್ನ ಅದು ಒಗೆಯೋದು ಬೇರೆ ಸ್ವಲ್ಪ ಜಾಸ್ತಿನೇ ಇತ್ತಲ್ವಾ, ಅದಕ್ಕೋಸ್ಕರ ಆದಷ್ಟು ಮಿಷಿನ್ಗೆ ಹಾಕ್ತಾ ಇದ್ದೆ. ನಮ್ದು ಟೆರೆಸ್ ಮೇಲೆ ರೂಮ್ ಎಲ್ಲ ಸ್ವಲ್ಪ ಕ್ಲೀನ್ ಆಯ್ತು. ಸ್ವಲ್ಪ ಬಾಕ್ಸ್ಗಳೆಲ್ಲ ನಾವು ಎಕ್ಸ್ಟ್ರಾ ಜಾಸ್ತಿ ಹಾಕ್ಬಿಟ್ಟಿದ್ವಿ, ಸ್ವಲ್ಪ ಮೆಸ್ಸಿ ಆಗಿತ್ತು. ನಮ್ಮ ಯಜಮಾನ್ರು ಸ್ವಲ್ಪ ನೋಡ್ಬಿಟ್ಟು ವಾಪಸ್ ಹೋದ್ರು, ನಾವೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಇವಾಗ ಟೆರೆಸ್ ಮೇಲೆ ಎಲ್ಲ ಕಸ ಗುಡಿಸ್ತಾ ಇದ್ರು, ನಾನು ಮಿಷಿನ್ ಬಟ್ಟೆ ಹಾಕ್ತಾ ಇದ್ದೆ. ಸ್ವಲ್ಪ ಇತ್ತು, ಮನೆ ಎಲ್ಲ ಒಗ್ದಿರೋದಿತ್ತು ಅಲ್ವಾ, ಇರೋದು ಸ್ವಲ್ಪ ಅಲ್ವಾ, ಅದಕ್ಕೋಸ್ಕರ ಬಟ್ಟೆ ಮಿಷಿನ್ಗೆ ಹಾಕ್ಬಿಡೋಣ ಹಾಕ್ತಾ ಇದ್ದೆ. ಅದರಲ್ಲಿ ಸ್ವಲ್ಪ ವಾಷಿಂಗ್ ಮಿಷಿನ್ದು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ, ಅದ್ರ ಜೊತೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು. ಇವಾಗ ಬಂದು 4 ಗಂಟೆ ಆಗ್ತಾಯಿತ್ತು. ಈಗ ಬಟ್ಟೆ ಇವತ್ತಂತೂ ಒಣಗಲ್ಲ, ಇನ್ನು 2 ದಿವಸ ಆಗುತ್ತೆ. ಮ್ಯಾಟು ನಮ್ಮದು ಬ್ಲ್ಯಾಂಕೆಟ್ಸ್ ಎಲ್ಲ ಒಣಗಬೇಕು ಅಂದರೆ 2 ಡೇಸ್ ಬೇಕು. ಇಲ್ಲಾಂದರೆ ವಾಷಿಂಗ್ ಮಿಷಿನಲ್ಲಿ ಡ್ರೈಗೆ ಹಾಕೋಣ ಅಂದ್ರೂ ಹಾಕೋಕ್ಕಾಗಲ್ಲ, ವಾಷಿಂಗ್ ಮಿಷಿನ್ ಕೆಟ್ಟೋಗುತ್ತೆ. ಅದಕ್ಕೆ ಹಾಕಕ್ಕೆ ಹೋದ್ರಂತೂ ವಾಷಿಂಗ್ ಮಿಷಿನ್ ನಮ್ಮ ಕೈ ಸಿಕ್ಕಲ್ಲ. 1 ದಿವಸ ಇಲ್ದಿದ್ರೆ 2 ದಿವಸ ಆದ್ರೂ ಪರವಾಗಿಲ್ಲ, ಯೋಚನೆ ಇಲ್ಲ, ಆರಾಮಾಗಿ ಒಣಕೊಳ್ಳಿ ಅಂದ್ಬಿಟ್ಟು ನಾವು ಒಣಗಾಕ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಐತೆ, ಇನ್ನು ಸ್ವಲ್ಪ ಕ್ಲೀನಿಂಗ್ ಮಾಡಿಬಿಟ್ಟು ಕೆಳಗಡೆ ಹೋಗ್ಬೇಕು. ನಾನು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡಬೇಕು. ಬೆಳಿಗ್ಗೆ ಅಂತೂ ಪೂಜೆ ಮಾಡೋಕ್ಕಾಗಿಲ್ಲ, ಇವಾಗ ಸಾಯಂಕಾಲಕ್ಕನ ಪೂಜೆ ಮಾಡಬೇಕು. ನನ್ನ ಮಗಳು ಕಾಲೇಜಿಂದ ಬಂದಿದ ತಕ್ಷಣ ಸ್ವಲ್ಪ ಊಟ ಮಾಡಿ ಟೆರೆಸ್ ಮೇಲೆ ಬಂದ್ಲು. ಅವಳು ಸ್ವಲ್ಪ ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ಲು. ನನ್ನ ಮಗಳು ಬಂದಿದ್ದಕ್ಕೆ ಸ್ವಲ್ಪ ಬೇಗನೆ ಆಯಿತು. ಆದಮೇಲೆ ನಾನು ಒಂದು 5:15 ಆಯಿತು. ಇವತ್ತೆಲ್ಲ ಆದಷ್ಟು ಇರೋದು ಕ್ಲೀನಿಂಗ್ ಆಗುತ್ತೆ, ಮಿಕ್ಕಿರೋದು ಏನಾನ ಇದ್ದರೆ ನಾಳೆ ಮಾಡ್ಕೊತೀವಿ. ನಾಳೆ ಬಂದು ಶುಕ್ರವಾರ ನಾವೇನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಮಿಕ್ಕಿರೋದೆಲ್ಲ ಏನೇನು ಎಲ್ಲ ಎತ್ತಿಕ್ಕೊತೀವಿ. ಶನಿವಾರ ಬಂದು ಸಾಂಬಾರು ಪೌಡ್ರ್ ಮಾಡಬೇಕು. ಸಾಂಬಾರು ಪೌಡ್ರ್ ಮುಗಿಸ್ಕೊಂಡು ಶನಿವಾರ ಎಲ್ಲ ಅದೇ ಆಗುತ್ತೆ ನಮ್ಮ ಮನೇಲಿ. ಭಾನುವಾರ ಬಂದು ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಸೋಮವಾರ ಮಾಲೆ ಹಾಕೊಳಕ್ಕೆ ಸರಿ ಹೋಗುತ್ತೆ. ಸೋಮವಾರ ಮಾಲೆ ಹಾಕೊತಾರೆ, ಬುಧವಾರ ಹೋಗ್ತಾರೆ. ಇಡಮುಡಿ ಬಂದು ಬುಧವಾರ ಇರುತ್ತೆ. ಈ ಡೈಲಿ ಇನ್ನು ಈ ವೀಕೆಲ್ಲ ಸ್ವಲ್ಪ ತುಂಬ ಕೆಲಸನೇ ಇರುತ್ತೆ. ನಾನು ಇವತ್ತಿನ ವಿಡಿಯೋ ಫುಲ್ಲು ಕ್ಲೀನಿಂಗ್ಗೆ ಹಾಕಿದ್ದೀನಿ. ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಟೆರೆಸಿಂದ ಇಳಿದೋದ್ಮೇಲೆ ನಾವು ವಿಡಿಯೋನೇ ಮಾಡೋಕ್ಕಾಗಿಲ್ಲ. ತುಂಬ ಎನರ್ಜಿನೇ ಕಮ್ಮಿ ಆಗಿತ್ತು. ಅದ್ರ ಬಗ್ಗೆ ನಮಗೆ ಅಂದರೆ ಜ್ಞಾಪನನೇ ಇರಲ್ಲ. ನಮ್ಗೆ ಎನರ್ಜಿ ಇಲ್ಲ ಅಂದರೆ ನಮ್ಗೆ ಯಾವ ವಿಡಿಯೋಸ್ ಯಾವುದ್ರ ಬಗ್ಗೆನೂ ಜ್ಞಾಪನ ಇರಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.